ಯತ್ನಾಳ್ ಒಂದು ಕೋತಿಯ ಬ್ರೀಡ್. ನರೇಂದ್ರ ಮೋದಿ ವಿರುದ್ಧನೂ ಕೀಳಾಗಿ ಮಾತನಾಡಿದ್ರ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ವಿರುದ್ಧ ಎಫ್ಐಆರ್ ದಾಖಲಿಸುತ್ತಾರಾ ಬಿಜೆಪಿ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಜ್ಯ ರಾಜಕಾರಣದಲ್ಲಿ ಯತ್ನಾಳ್ ಹಾಗೂ ಪ್ರದೀಪ್ ಈಶ್ವರ್ ಇವರಿಬ್ಬರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರದೀಪ್ ಈಶ್ವರ್ ಅವರು ಈಗಷ್ಟೇ ಶಾಸಕರಾಗಿ, ಅಂದ್ರೆ ಮೊದಲ ಬಾರಿಗೆ ಶಾಸಕರಾಗಿ ಅಧಿಕಾರವನ್ನ ವಹಿಸಿಕೊಂಡಿರುವಂತಹ ಒಬ್ಬ ಶಾಸಕ. ಯತ್ನಾಳ್ ಅವರು ಮೋಸ್ಟ್ ಸೀನಿಯರ್ ಲೀಡರ್. ಯತ್ನಾಳ್ ಅವರು ಹಿಂದುತ್ವದ ಪರ ಇವತ್ತಿಗೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬರ್ತಿರುವಂತಹ ಒಬ್ಬ ರಾಜಕಾರಣಿ. ಪ್ರದೀಪ್ ಈಶ್ವರ್ ಅವರು ಅವ್ರದೇ ಆದಂತಹ ಒಂದು ಸ್ಟ್ರಾಟಜಿಯನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಿರುವಂತಹ ಒಬ್ಬ ರಾಜಕಾರಣಿ. ಯತ್ನಾಳ್ಗೂ ಪ್ರದೀಪ್ ಈಶ್ವರ್ ಅವ್ರಿಗೂ ಸಂಬಂಧನೇ ಇಲ್ಲ. ಯತ್ನಾಳ್ ಅವರ ಅನುಭವ, ಅವರ ರಾಜಕಾರಣದ ರೀತಿ ಅದೆಲ್ಲವೂ ಕೂಡ ಡಿಫ್ರೆಂಟು. ಪ್ರದೀಪ್ ಈಶ್ವರ್ ಅವರ ರಾಜಕಾರಣ, ಅವರ ಒಂದು ರೀತಿ ನೀತಿಗಳು ಅದೆಲ್ಲವೂ ಕೂಡ ಡಿಫ್ರೆಂಟು. ಆದರೆ ಈಗ ಏನಪ್ಪಾ ಅಂತಂದ್ರೆ, ಯತ್ನಾಳ್ ಅವರ ಬಗ್ಗೆ ಪ್ರದೀಪ್ ಈಶ್ವರ್ ಅವರು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತಹದ್ದು. ರಾಜಕಾರಣದಲ್ಲಿ ನಾಯಕರ ನಡುವಿನ ಒಂದು ವಾಕ್ಸಮರ ಅದು ಯಾವ ರೀತಿಯಾಗಿದೆ ಅಂತಂತಂದ್ರೆ, ಅದು ಹೆಲ್ದಿ, ಆ ರೀತಿಯಾದಂತಹ ಒಂದು ಆರೋಗ್ಯಕರವಾದಂತಹ ಒಂದಷ್ಟು ಚರ್ಚೆಗಳು ಆಗಬೇಕಾಗಿತ್ತು. ಆದರೆ ಅದು ಹಂಗಾಗ್ತಿಲ್ಲ. ಕೀಳು ಮಟ್ಟದ ಜೊತೆಗೆ ವೈಯಕ್ತಿಕ ನಿಂದನೆಗೆ ಈಗ ಒಂದಷ್ಟು ವಾಕ್ಸಮರಗಳು ಆಗ್ತಿರುವಂತಹದ್ದು. ಅಂದ್ರೆ ಯಾವುದಾದ್ರೂ ಹಿಂದೆ ಒಬ್ಬ ರಾಜಕಾರಣಿ ಯಾವುದಾದ್ರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ, ಆ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ರಾಜಕಾರಣದ ರೀತಿಯಲ್ಲೇ, ರಾಜಕಾರಣದ ಶೈಲಿಯಲ್ಲೇ ಉತ್ತರವನ್ನ ಕೊಡ್ತಾ ಇದ್ರು. ಈಗಲೂ ಕೂಡ ಇದ್ದಾರೆ. ಸಿದ್ದರಾಮಯ್ಯ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ಗೆ ಬದ್ಧವಾಗಿ ಅದಕ್ಕೇನು ಉತ್ತರವನ್ನು ಕೊಡಬೇಕು ಆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆದರೆ ಈಗಿನ ರಾಜಕಾರಣ ಹಂಗಿಲ್ಲ. ಈಗ ಯಾರಾದ್ರೂ ಏನಾದ್ರು ಒಂದು ಒಬ್ಬ ರಾಜಕಾರಣಿ ಏನಾರು ಒಂದು ಮಾತನ್ನ ಅಥವಾ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರ ಆ ಸ್ಟೇಟ್ಮೆಂಟ್ಗೆ ಅವರ ವೈಯಕ್ತಿಕವಾಗಿ ನಿಂದನೆಯನ್ನ ಮಾಡುವಂತಹ ಒಂದು ಕೆಲಸಗಳು ಈಗ ನಡೀತಿರುವಂತಹದ್ದು. ಎಸ್, ಈಗ ಪ್ರದೀಪ್ ಈಶ್ವರ್ ಹಾಗೂ ಯತ್ನಾಳ್ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿರುವಂಥದ್ದು. ಅಂದ್ರೆ ಯತ್ನಾಳ್ ಅವ್ರನ್ನ ಒಂದು ಕೋತಿಯ ಬ್ರೀಡ್ ಅಂತಂತ ಹೇಳಿ ಈಗ ಪ್ರದೀಪ್ ಈಶ್ವರ್ ಅವರು ಮಾತನಾಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಜೊತೆಗೆ ನರೇಂದ್ರ ಮೋದಿ ಅವರ ವಿರುದ್ಧನೂ ಕೂಡ ಕೀಳಾಗಿ ಮಾತನಾಡಿದ್ದಾರೆ ಅಂತೇಳಿ ಬಿಜೆಪಿ ಈಗ ಗಂಭೀರವಾಗಿ ಆರೋಪವನ್ನ ಮಾಡ್ತಿರುವಂತಹದ್ದು. ಪ್ರದೀಪ್ ಈಶ್ವರ್ ಅವರ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ. ಪ್ರದೀಪ್ ಈಶ್ವರ್ ಅವರೊಬ್ರು ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂಥದ್ದು. ಅಂದ್ರೆ ಸುಧಾಕರ್ ಅವರ ವಿರುದ್ಧ ಗೆಲುವನ್ನ ಸಾಧಿಸಿರುವಂತಹ ಒಬ್ಬ ರಾಜಕಾರಣಿ. ಅಂದ್ರೆ ರಾಜಕಾರಣಿ ಅನ್ನೋದಕ್ಕಿಂತ ಅವರೊಬ್ರು ಬಿಸ್ನೆಸ್ ಮ್ಯಾನ್. ಯಾಕಂದ್ರೆ ಈಗ ಅವರ ಒಂದಷ್ಟು ಅವರ ಒಂದು ಖಾಸಗಿ ಸಂಸ್ಥೆಗಳನ್ನು ಕೂಡ ಅವರು ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಆದರೆ ಅವರ ಒಂದು ಹಠ ಛಲ ಅವರನ್ನ ಇಲ್ಲಿವರೆಗೂ ಕೂಡ ಒಬ್ಬ ಶಾಸಕರಾಗುವ ಮಟ್ಟಕ್ಕೆ ಅವರನ್ನ ಬೆಳೆಸಿರುವಂತಹದ್ದು. ಅಂದ್ರೆ ಅವರ ಮಾತಿನ ಮೂಲಕವೇ ಎಲ್ಲರನ್ನೂ ಮೋಡಿ ಮಾಡಿರುವಂತಹ ಒಬ್ಬ ರಾಜಕಾರಣಿ. ಅಂದ್ರೆ ಅವರು ಯಾವುದೇ ಒಂದು ವಿಚಾರವನ್ನ ಮಾತನಾಡಬೇಕಾದ್ರೂ ಕೂಡ ಒಂದಷ್ಟು ಟಾಂಟ್ ಕೊಟ್ಟು ಮಾತನಾಡ್ತಾರೆ, ಒಂದಷ್ಟು ವಿಷಯಗಳನ್ನ ಆಧರಿಸಿ ಕೂಡ ಮಾತನಾಡ್ತಾರೆ. ಅಂತಹ ಒಬ್ಬ ವ್ಯಕ್ತಿ ಪ್ರದೀಪ್ ಈಶ್ವರ್ ಅವರು. ಸೊ ಈಗ ಪ್ರದೀಪ್ ಈಶ್ವರ್ ಅವರು ಯತ್ನಾಳ್ ಹಾಗೂ ಮೋದಿ ಅವರ ವಿರುದ್ಧ ಮಾತನಾಡಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹಿಂದೆ ಗೃಹ ಸಚಿವರಾಗಿದ್ದಂತಹ ಪರಮೇಶ್ವರ್ ಅವರಿಗೆ ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಆ ದೂರಲ್ಲಿ ಪ್ರದೀಪ್ ಈಶ್ವರ್ ಅವರು ಯತ್ನಾಳ್ ಹಾಗೂ ಮೋದಿ ಅವ್ರನ್ನ ನಿಂದಿಸಿದ್ದಾರೆ ಅಂತಂತೇಳಿ, ಅಂದ್ರೆ ತುಂಬಾ ಏಕವಚನದಲ್ಲಿ ಪದಗಳನ್ನ ಬಳಸಿ ನಿಂದಿಸಿದ್ದಾರೆ ಅಂತಂತೇಳಿ ಪರಮೇಶ್ವರ್ ಅವರಿಗೆ ದೂರನ್ನ ಕೊಟ್ಟಿದ್ರು. ಆ ಒಂದು ದೂರು ಈಗ ಯಾವ ರೀತಿ ಆಗಿದೆ ಅಂತಂದ್ರೆ, ಬಿಜೆಪಿ ನಾಯಕರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ನನ್ನ ಮೇಲೆ ನೀವು ದೂರು ಕೊಡ್ತೀರಾ, ಸೊ ನಾನ್ ನಿಮ್ಮನ್ನ ಬಿಡಲ್ಲ ಅನ್ನೋ ಒಂದು ಅರ್ಥದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಈಗ ಅವರ ವಿರುದ್ಧ ಈಗ ಮಾತನಾಡಲಿಕ್ಕೆ ಈಗ ಪ್ರದೀಪ್ ಈಶ್ವರ್ ಅವರು ಮುಂದಾಗಿರುವಂಥದ್ದು. ಅಂದ್ರೆ ಯತ್ನಾಳ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಈ ನಾಡಿನ ದ್ವೇಷ ಭಾಷಣದ ಪಿತಾಮಹರು ಅಂತಂತೇಳಿ ಪ್ರದೀಪ್ ಈಶ್ವರ್ ಅವರು ಈಗ ಹೇಳಿರುವಂಥದ್ದು. ಯಾವಾಗ ಅವರು ದೂರನ್ನ ಪರಮೇಶ್ವರ್ ಅವರಿಗೆ ಕೊಟ್ಟರೋ, ಆ ದೂರು ಕೊಟ್ಟ ಆದ ಮೇಲೆ ಪ್ರದೀಪ್ ಈಶ್ವರ್ ಅವರು ರೊಚ್ಚಿಗೆದ್ದು ಬಿಡ್ತಾರೆ. ಅಂದ್ರೆ ಯತ್ನಾಳ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಅವರು ಇಬ್ಬರಿದಾರಲ್ಲ, ಈ ನಾಡಿನ ದ್ವೇಷ ಭಾಷಣದ ಪಿತಾಮಹರು ಅಂತಂತೇಳಿ ಈಗ ಮಾತನ್ನ ಹೇಳಿರುವಂಥದ್ದು. ಒಟ್ಟಾಗೆ ಇನ್ನು ಜೊತೆಗೆ
ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ನನ್ನ ಭಾಷಣದ ವಿಡಿಯೋದಲ್ಲಿ ಅಂಧ ಭಕ್ತರು ಮತ್ತು ದೇಶದ್ರೋಹಿಗಳು ಈ ದೇಶಕ್ಕೆ ಮಾರಕ ಅಂತ ನಾನು ಹೇಳಿದ್ದೇನೆ ಹೊರತು ನಾನು ಯಾರನ್ನೂ ಕೂಡ ವೈಯಕ್ತಿಕವಾಗಿ ದೇಶದ್ರೋಹ ಅಂತಂತೇಳಿ ನಾನು ಎಲ್ಲೂ ಕೂಡ ಯಾರು ದೇಶದ್ರೋಹಿ ಅಂತಂತೇಳಿ ಯಾರನ್ನೂ ನಾನು ಕೂಡ ಕರೆದಿಲ್ಲ ಅಂತಂತೇಳಿ ಪ್ರದೀಪ್ ಈಶ್ವರ್ ಅವರು ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ನನ್ನ ಅವರ ಭಾಷಣದ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ಅವ್ರು ಕೇಳಬೇಕು. ನಾನು ಏನು ಮಾತನಾಡಿದ್ದೀನಿ ಅಂತಂತೇಳಿ ಅದನ್ನ ಆಲಿಸ್ಬೇಕು ಬಿಜೆಪಿಯವರು. ಅದನ್ನ ಬಿಟ್ಟು ನೀವು ಏಕಾಏಕಿ ನಾನು ಯತ್ನಾಳ್ ಅವ್ರ ಬಗ್ಗೆ ಮಾತನಾಡದೆ ಅಥವಾ ಮೋದಿ ಅವರ ಬಗ್ಗೆ ಮಾತನಾಡದೆ ಅಥವಾ ಬಿಜೆಪಿ ನಾಯಕರ ಬಗ್ಗೆ ಮಾತನಾಡದೆ ಅಂತಂತ ಹೇಳಿ ಏಕಾಏಕಿ ದೂರು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಅವರು ಪ್ರದೀಪ್ ಈಶ್ವರ್ ಅವರು ಹೇಳ್ತಿರುವಂಥದ್ದು. ಅಂದ್ರೆ ನನ್ನ ಭಾಷಣದ ಕಂಪ್ಲೀಟ್ ಆಗಿ ವಿಡಿಯೋವನ್ನ ಕೇಳಬೇಕು. ನಾನು ಹೇಳಿರೋದೇನಪ್ಪಾ ಅಂತಂದ್ರೆ ಅಂಧ ಭಕ್ತರು ಮತ್ತು ದೇಶದ್ರೋಹಿಗಳು ಈ ದೇಶಕ್ಕೆ ಯಾವತ್ತಿದ್ರೂ ಕೂಡ ಮಾರಕ ಅಂತ ಹೇಳಿದ್ದೀನಿ ಹೊರತು ಇಲ್ಲಿ ಯಾರ ವೈಯಕ್ತಿಕವಾಗಿಯೂ ಕೂಡ ನಾನು ಯಾರ ಬಗ್ಗೆನೂ ಕೂಡ ಟೀಕೆ ಮಾಡಿಲ್ಲ. ವೈಯಕ್ತಿಕವಾಗಿ ಟೀಕೆ ಮಾಡಲಿಕ್ಕೆ ನನಗೇನು ರೈಟ್ಸ್ ಇದೆ ಅನ್ನೋ ಒಂದು ಅರ್ಥದಲ್ಲಿ ಪ್ರದೀಪ್ ಈಶ್ವರ್ ಅವರು ಕೂಡ ಹೇಳಿರುವಂಥದ್ದು. ಆದರೆ ಬಿಜೆಪಿ ಪಕ್ಷದವರು, ಬಿಜೆಪಿ ಮುಖಂಡರುಗಳು ಈ ಒಂದು ವಿಚಾರವನ್ನ ಈಗ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಈಗಾಗಲೇ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರದೀಪ್ ಈಶ್ವರ್ ಅವರ ವಿರುದ್ಧ ನಾನು ಎಫ್ಐಆರ್ ಅನ್ನು ದಾಖಲು ಮಾಡ್ತೀನಿ, ಅವರು ದೇಶದ್ರೋಹಿ ಅಂತ ಬಿಜೆಪಿ ನಾಯಕರನ್ನ ದೇಶದ್ರೋಹಿಗಳು ಅಂತೇಳಿ ಅವರು ಕರೆದಿದ್ದಾರೆ. ಸೊ ಹಾಗಾಗಿ ನಾನು ಅವರ ಮೇಲೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ತೀನಿ, ದೂರನ್ನು ಕೂಡ ಕೊಡ್ತೀನಿ ಅಂತೇಳಿ ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ಈಗ ಹೊರಟಿರುವಂಥದ್ದು. ಸೊ ಇವರ ಒಂದು ಏನು ಮಾತಿನ ವಾಕ್ಸಮರ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ, ಏನಾಗಬಹುದು ಮುಂದೆ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂಥದ್ದು. ಅಂದ್ರೆ ಯತ್ನಾಳ್ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಆಗಿರ್ಬೋದು, ಛಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ರಾಜಕಾರಣಿಗಳು ವೈಯಕ್ತಿಕವಾಗಿ ಯಾರನ್ನೂ ಕೂಡ ಟೀಕೆ ಮಾಡಲಿಕ್ಕೆ ರೈಟ್ಸ್ ಇರಲ್ಲ. ರಾಜಕಾರಣದ ವಿಚಾರಗಳನ್ನ ಎತ್ತಿಟ್ಕೊಂಡು ನೀವು ಅಭಿವೃದ್ಧಿಯ ವಿಚಾರಗಳನ್ನ ಎತ್ತಿಟ್ಕೊಂಡು ಅಥವಾ ರಾಜ್ಯದ ಸಮಸ್ಯೆಗಳನ್ನ ಎತ್ತಿಟ್ಕೊಂಡು ಆಯಾ ಸರ್ಕಾರವನ್ನು ಟೀಕೆ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಆದರೆ ವೈಯಕ್ತಿಕವಾಗಿ ಯಾರನ್ನೂ ಕೂಡ ಟೀಕೆ ಮಾಡಬಾರದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.